ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಸ್, ವೆಲ್ಕಮ್ ಟು ಪೊಲಿಟಿಕ್ಸ್ ಮಸಾಲಾ ದೋಸೆ. ಇವತ್ತು ನಮ್ಮ ಮೇನ್ ಮ್ಯಾಟ್ರ್ ಏನು ಗೊತ್ತೇನಪ್ಪ? ದುಡ್ಡಿದ್ದವನು ದೊಡ್ಡಪ್ಪ, ದುಡ್ಡಿಲ್ದವನು ಚಿಕ್ಕಪ್ಪ, ನಿಮ್ಮಪ್ಪ ಚಿಕ್ಕಪ್ಪ, ನಮ್ಮಪ್ಪ ದೊಡ್ಡಪ್ಪ. ಯಾಕಂತೀನಿ ಅಂತೀರಾ? ಏನು ಇಲ್ರ ಕಣಪ್ಪ, HDFC ಬ್ಯಾಂಕಿಂದ ದುಡ್ಡನ್ನ ತೊಗೊಂಡೋಗಿ ATMಗೆ ಹಾಕಬೇಕು ಅಂತ ತೊಗೊಂಡೋಗ್ತಾ ಇದ್ರು. ಓಕೆ, ಆಗಿದ್ದೇನು ಗೊತ್ತೇನ್ರಪ್ಪ? 7 ಕೋಟಿ 11 ಲಕ್ಷ, ಬರೋಬ್ಬರಿ 7 ಕೋಟಿ 11 ಲಕ್ಷ ಲೂಟಿ. ದಾರಿ ತಪ್ಪಿಸಿದ ನನ್ನ ಮಕ್ಕಳು, ದಾರಿ ತಪ್ಪಿದ ನನ್ನ ಮಗ, ದಾರಿ ತಪ್ಪಿದ ಮಗ ಅಂತ ಒಂದು ಸಿನಿಮಾ ಬಂದಿತ್ತು ಅಣ್ಣವ್ರದ್ದು. ಇವರು ದಾರಿನೇ ತಪ್ಪಿಸಿ ದೊಡ್ಡದಾಗಿ ಮಾಡಿಬಿಟ್ಟವ್ರೆ ಕಣಪ್ಪ. ಸಿನಿಮಿ ಸ್ಟೈಲಲ್ಲ ಅದು, ಸಿನಿಮಾದಲ್ಲೆಲ್ಲ ಹೆಂಗೆ ಮಾಡ್ತಾರೋ ಹಂಗೆ ಮಾಡಿಬಿಟ್ಟವ್ರೆ ಕಣಪ್ಪ. ಇವ್ರು ಹುಟ್ಟಿದ್ರೆಲ್ಲ ಗೊತ್ತಿಲ್ಲ, ಸಿನಿಮಾಗಳು ಬಿಡುಗಡೆ ಆದಾಗ ಸಖತ್ತಾಗಿ ಸ್ಕೆಚ್ ಮಾಡಿಬಿಟ್ಟು ಅಶೋಕ ಪಿಲ್ಲರ್ ಹತ್ರ ಒಂದು ಫ್ಲೈಓವರ್ ಬರುತ್ತಂತೆ, ಡೈರಿ ಸರ್ಕಲ್ ಹತ್ರ. ಅಲ್ಲಿ ಫ್ಲೈಓವರ್ ಮೇಲೆ ಯಾರು ಇರಲ್ಲ ಅಂತ ಗೊತ್ತು, ಅಲ್ಲೋಗಿ ನಿಲ್ಸವ್ರೆ. ಇವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಏನು ಹೇಳಿದ್ರೆ ಗೊತ್ತೇನಪ್ಪ? ಗಾಡಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ATM ದುಡ್ಡು ತೊಗೊಂಡು ಹೋಗ್ತಾ ಇದ್ದಂಗೆ HDFC ಬ್ಯಾಂಕಿಂದ ವ್ಯಾನ್ ಯಾವಾಗ ಮೂವ್ ಆಯಿತೋ ಸ್ವಲ್ಪ ದೂರ ಹೋದ್ಮೇಲೆ ಇವ್ರು ಫಾಲೋ ಮಾಡ್ಕೊಂಡು ಹೋಗಿ ಅದರ ಮೇಲೆ ಕರ್ನಾಟಕ ಸರ್ಕಾರ ಅಂತೇಳಿ ಎಲ್ಲ ಗೌರ್ಮೆಂಟ್ದೆಲ್ಲ ಇದು ಹಾಕೊಂಡ್ಬಿಟ್ಟು ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಾರೆ ಕಣಪ್ಪ. AS ಟ್ಯಾಕ್ಸ್ ಆಫೀಸರ್ಸ್, ಇವ್ರು ಹೇಳಿದ್ದೇನು? AS ಟ್ಯಾಕ್ಸ್ ಆಫೀಸರ್ಸ್ ನಾವು ಗಾಡಿ ಸೈಡ್ಗೆ ಹಾಕಿ ಅಂತ ಒಳಗೆಲ್ಲ ಹೋಗಿ ಕುತ್ಕೊಂಡು ಇವ್ರನ್ನ ಒಂದು ಕಾರ್ಗೆ ತಗೊಂಡು ತೊಗೊಂಡು ಸ್ವಲ್ಪ ದೂರದಲ್ಲಿ ಬಿಟ್ಬಿಟ್ಟು ದುಡ್ಡಿರೋದನ್ನ ಲೂಟಿ ಮಾಡಿ ನಿಲ್ಲಿಸಿ ಹೋಗ್ಬಿಟ್ಟವ್ರಿ. ಏನ್ರಪ್ಪ ಇದು? ಲಾಸ್ಟ್ ಟೈಮ್ ಇದೇ ಥರ ಇನ್ನೊಂದಾಗಿತ್ತು ಪಾಪ. ಗನ್ ಮ್ಯಾನ್ನ ಶೂಟ್ ಮಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಎಲ್ಲಿ? ಉತ್ತರ ಕರ್ನಾಟಕದಲ್ಲಿ ನಡೆದಿತ್ತು ಅವಾಗ. ಕರೆಕ್ಟ್ ಅಲ್ಲೇನ್ರಪ್ಪ? ಇವಾಗ ಇಲ್ಲಿ ಈ ಥರ ನಡೆದಿದೆ ನಮ್ಮ ಬೆಂಗಳೂರು ಸಿಟಿಲಿ. ಇಷ್ಟು ದೊಡ್ಡ ಬೆಂಗಳೂರು ಸಿಟಿಯಲ್ಲಿ ಹೇಳಿದ್ನಲ್ಲ ಸೆಕೆಂಡ್ ಬಾಂಬೆ ಆಗ್ತಾ ಇದೆ ಅಂತ ಹೇಳಿದ್ನಪ್ಪ ನಿಮಗೆಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಬೆಂಗಳೂರಿಗೆ ಸೆಕೆಂಡ್ ಬಾಂಬೆ. ಟ್ರಾಫಿಕ್ಕಲ್ಲಿ ಈಗ ಕಳ್ತನದಲ್ಲಿ ಎತ್ತಿದ ಕೈ ಆಗ್ಬಿಟ್ಟಿದೆ ಕಣಪ್ಪ. ಬೈಕ್ಗಳು ಕಳ್ತನ, ಚೈನ್ ಸ್ನ್ಯಾಚರ್ಸು, ಈಗ ATM ಲೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಚಿಕ್ಕ ಬಡ್ಜೆಟ್ ಬಿಟ್ಬಿಟ್ಟು ಈ ಬಡ್ಜೆಟು ಕಣಪ್ಪ. 7 ಕೋಟಿ 11 ಲಕ್ಷ ಕಣಪ್ಪ. ಪಾಪ ಯಾರ್ಯಾರು ದುಡ್ಡು ಐತೋ ಏನೋ ಅದ್ರೊಳಗಡೆ ಗೊತ್ತಿಲ್ಲ ಕಣಪ್ಪ. RBI ಅವರಿಗೆ ಒಂದು ಚೋಕ್ ಕೊಡೋಂಥ ಕೆಲಸ ಇದು. RBIಗೆ ಚೋಕ್ ಕೊಟ್ಟುಬಿಡ್ತಾರೆ ಇವರು. ಇವ್ರು ಬಿಟ್ಟರೆ ಒಳಗಡೆ ದುಡ್ಡು ಎತ್ಕೊಂಬಂದ್ಬಿಡ್ತಾರೆ RBI ಒಳಗಡೆಯಿಂದ. ಇವರು ಕಳ್ಳರು. ಇವ್ರನ್ನ ಹಿಡ್ದಾಕ್ತಾರೆ. ಏನು ಮಾಡ್ತಾರೆ ಅನ್ಬೇಕು? CC ಫುಟೇಜ್ ಎಲ್ಲ ಸಿಕ್ಕೈತೆ, ಯಾರು ಎತ್ತ ಏನು ಅಂಥೇಳಿ ಕಾದು ನೋಡಬೇಕು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, DK ಶಿವಕುಮಾರ್ ಸಾಹೇಬರು ಹೇಳಿರೋ ವಿಚಾರ ಹೆಂಗೆ ಹೇಳಿದ್ರು ಗೊತ್ತೇನಪ್ಪ? ನಮ್ಮ DK ಸಾಹೇಬರು ಯಾವುದೂ ಶಾಶ್ವತ ಅಲ್ಲ, ಆಮೇಲೆ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕು, ಒಬ್ಬರೇ ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳಿದ್ದು ಯಾರು ಗೊತ್ತೇನಪ್ಪ? ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿರೋಂಥದ್ದು DK ಶಿವಕುಮಾರ್ ಸಾಹೇಬರು. ಆದರೆ ಇಂಡೈರೆಕ್ಟಾಗಿ ಹೇಳೋರೆ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಸಾಹೇಬರು. ಅಂದರೆ ಬಿಟ್ಕೊಡಿ, ನವಂಬರ್ ಬಂದಿದೆ, ಬಿಟ್ಕೊಟ್ಬಿಡಿ ನನ್ನ ಚೇರು, CM ಆಗ್ಬೇಕು ನಾನು ಅಂತ DK ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು. ಮನಸ್ಸಲ್ಲಿ ಎಷ್ಟಂತ ಇಟ್ಕೊಳಕ್ಕಾಗತ್ತಪ್ಪ? ಕರ್ಕೊಂಡು ನಮ್ಮ ದೇಹನ ನಾವೇ ಆರೋಗ್ಯ ಕೆಡಿಸ್ಕೊಳಕ್ಕಾಗತ್ತಾ? CM ಆಗ್ಬೇಕನ್ನೋ ಒಂದು ಆಸೆ ಕಣಪ್ಪ. ಸಿಂಹ ಕಣಪ್ಪ ಅದು. ಕಾಂಗ್ರೆಸ್ ಸಿಂಹ ಅಂದರೆ ಅದು DK ಶಿವಕುಮಾರ್ ಸಾಹೇಬರು. ಟಗರು ಅಂದರೆ ನಮ್ಮ CM ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಟಗರು. ಸಿಂಹಕ್ಕೆ ಬಿಟ್ಟು ಕೊಡ್ಲೇಬೇಕಲ್ಲೇನಪ್ಪ ಟಗರು ಅಂದ ಮೇಲೆ? ಕರೆಕ್ಟ್ ಅಲ್ಲೇನಪ್ಪ? ಹಿಂಗೆ ಆಗ್ಬಿಟ್ಟೋದೀಗ 2 ವರ್ಷ ನೀನು 2 ವರ್ಷ ನಾನು ಅಂತ ಮಾತುಕತೆ ಆಗಿತ್ತು. ಸೊ ಅದಕ್ಕೆ ಟಾಂಗ್ ಕೊಟ್ಟರು ಅಂಥದ್ದು. ಎಷ್ಟಂತ ಯಾವುದೂ ಶಾಶ್ವತ ಅಲ್ಲ. ಇನ್ನು 2028ಕ್ಕೆ ಡೌಟ್ ಐತೆ ಅನ್ನೋ ಅರ್ಥದಲ್ಲಿ ಹೇಳ್ಬಿಟ್ಟವ್ರೆ ಕಣಪ್ಪ. ಏನಾಗ್ತಾಯಿದೆ ಅನ್ನೋ ಗೊತ್ತಿಲ್ಲ. ಯಾಕಂದರೆ ಬಿಹಾರ್ ಎಲೆಕ್ಷನ್ ನೋಡಿದ್ರೆ ಇನ್ನು ಇಲ್ಲೇ ಆಗೋದು ಡೌಟೇ ಇದೆ, ಇಲ್ಲಿ ಗೆಲ್ಲೋದು ಡೌಟೇ ಇದೆ ಅಂತ ಜನಗಳು ಮಾತಾಡ್ತಾವ್ರೆ. ಇನ್ನು ಕಾಂಗ್ರೆಸ್ ಗೆಲ್ಲೋದು ಡೌಟೇ. ಇನ್ನು 2028ಕ್ಕೆ ಬಿಹಾರದಲ್ಲಿ ಹಿಂಗಾಗೋಯ್ತಲ್ಲ ಚೇಂಜಸ್, ಇಲ್ಲಿ ಯಾಕೆ ಆಗೋಲ್ಲ ಅನ್ನೋ ಒಂದು ಅನುಮಾನಕ್ಕೆ ಮಾತಾಡ್ತಾವ್ರೆ. ಕೆಲವು MLAಗಳು ಮಾತಾಡ್ತಾವ್ರಂತೆ ಕಣಪ್ಪ. ಅದಕ್ಕೆ ಇವರು ಪಾಪ ಯಾವುದು ಶಾಶ್ವತ ಅಲ್ಲ ಅಂತ DK ಶಿವಕುಮಾರ್ ಸಾಹೇಬರು ಹೇಳ್ಬಿಟ್ಟವ್ರೆ. ಬಿಟ್ಕೊಟ್ಟು ಬಿಡಬೇಕು ಸಿದ್ದರಾಮಯ್ಯ ಸಾಹೇಬರು. CM ಆಗಲೇಬೇಕು. 21 ನಾಳೆನೇ ಆಗ್ಬೋದು, ಹೇಳೋಕ್ಕಾಗಲ್ಲ ಕಣಪ್ಪ. ಯಾಕಂದರೆ ಹೈಕಮಾಂಡ್ಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಒಂದು ಸ್ವಲ್ಪ ದಿವಸ ಬರ್ತಾರೆ, ಇವ್ರು ಹೋಗ್ತಾರೆ, ರೆಕಮೆಂಡ್ ಮಾಡಿ ಬರ್ತಾರೆ. ಆಮೇಲೆ DK ಶಿವಕುಮಾರ್ ಸಾಹೇಬರು, ಆಮೇಲೆ DK ಸುರೇಶ್ ಸಾಹೇಬರು ಕೂಡ ಹೋಗಿ 3/4 ಗಂಟೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದವ್ರಿ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಹತ್ರ ಮಾತುಕತೆಗಳು ನಡೀತಾ ಇದೆ. ಏನಾಗುತ್ತೆ ಅಂತ ನೋಡಬೇಕು ಕಣಪ್ಪ. ಯಾಕೋ CM ಆಗ್ತಾರೆ DK ಶಿವಕುಮಾರ್ ಅನ್ನೋದು ಬರ್ತಾ ಇದೆ, ಅನುಮಾನವಾಗಿದೆ. ಖಂಡಿತ ಆಗಿ ಆಗ್ತಾರೆ ಅನ್ನೋದು ಪಕ್ಕ ಆಗ್ತಾ ಇದೆ. ಇಲ್ಲಿ ನಡೀತಾ ಇರೋ ಘಟನೆಗಳು, ಚಟುವಟಿಕೆಗಳು ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಕ್ಬಿಡ್ತೀನಿ ದುಡ್ಡನ್ನ ಹಾಕ್ಬಿಡ್ತೀನಿ, ಏನು ಕೊಡಬೇಕಾಯ್ತು ಮಹಿಳೆಯರಿಗೆ ಸಿಹಿ ಸುದ್ದಿ, 2,000 ಅಕೌಂಟ್ಗೆ ಏನು ಬರ್ತಾಯಿತ್ತು ನಾನು ಹಾಕ್ಬಿಡ್ತೀನಿ.
ನವಂಬರ್ ಡಿಸೆಂಬರ್ದು ಬರಬೇಕು. ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಆಗಿತ್ತು. ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ದು ಸೇರಿಸಿ 2 ತಿಂಗಳು ಕೊಡಬೇಕಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಯಾರೂ ಬಂದಿಲ್ಲ ಅಂತ ಇದ್ದಾರೆ ದುಡ್ಡು. ಹೆಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೀವೇ ಹೇಳಿ, ನೀವು ಆಗ್ತೀನಿ ಅಂತ ಹೇಳಿದ್ರಿ, ಬಟ್ ಇಲ್ಲಿ ಬಂದಿಲ್ಲ ಅಂತ ಹೆಣ್ಮಕ್ಳು ಸುಮಾರು ಜನ ಪಾಪ ಪೋಸ್ಟ್ ಆಫೀಸ್ಗೆ ಓಡಾಡ್ಕೊಂಬತ್ತವ್ರೆ. ವಯಸ್ಸಾದವರು ಕಾದು ನಿಂತು ಅಲ್ಲಿ ನೋಡಿದ್ರೆ ರೆಸ್ಪಾನ್ಸು ಸರಿಯಾಗಿ ಮಾಡಲ್ಲ ಪೋಸ್ಟ್ ಆಫೀಸಲ್ಲಿ. ಬಂದಿಲ್ಲ ಹೋಗ ಮೌ, ಬಂದ್ರೇನ ಕೊಡಲೇನ ಬೇಗ ಮೌ, ಹಿಂಗೆ ಮಾತಾಡ್ತಾರೆ. ಪಾಪ ಏನು ಮಾಡಬೇಕು ವಯಸ್ಸಾದವರು, ನಿಮ್ಮನ್ನು ನಂಬಿದ್ದಾರೆ, ನಂಬಿ ಓಟ್ ಹಾಕಿದ್ವಿ ಅಂತ ಹೆಣ್ಮಕ್ಳು ಹೇಳ್ತಾವ್ರೆ ಕಣಪ್ಪ. ಫ್ರೀ ಬಸ್ ಬಿಟ್ಟಿದ್ದೀರಾ, ಓಕೆ, ಫ್ರೀ ಕರೆಂಟ್ ಬಿಟ್ಟಿದ್ದೀರಾ, ಈಗ ಕರೆಂಟ್ ಬಿಲ್ಲು ಜಾಸ್ತಿ ಬರೋಕ್ಕೆ ಶುರು ಆಗ್ಬಿಟ್ಟದೆ ಅಂತ ಇನ್ನು ಕೆಲವು ಜನಗಳು ಮಾತಾಡ್ತಾವ್ರಿ. ಸ್ವಲ್ಪ ದಿವಸ ಕೊಟ್ಟರು, ಈಗ ಕೊಟ್ಟಾಗ ಮಾಡಿಬಿಟ್ಟು ಈಗ ನೋಡಿದ್ರೆ ಹಿಂಗೆ ಆಗ್ಬಿಟ್ಟದೆ ಅಂತವ್ರೆ. ಇದೆಲ್ಲ ಜನಗಳು ಹೇಳಿರೋಂಥ ಮಾತು, ಕೆಲವರು ಮಾತಾಡೋಂಥ ಮಾತುಗಳು. ಓಕೆನಾ? ಇನ್ನು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಇನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಹಂಚ್ತಾರ ಎಲ್ಲರ ಮನೆಗೆ. ಸಿಹಿ ಕಬ್ಬು, ಸಿಹಿ ಏನಾದರೂ ಕೊಡ್ತಾರಾ ಅಂತ. ಯಾಕಂದರೆ ಏನಾದರೂ ಗದ್ಗೆ ಏರ್ತಾರಾ, CM ಗದ್ಗೆ ಏನಾದರೂ ಏರ್ತಾರಾ ಅನ್ನೋದು ಒಂದು ಡೌಟ್ ಆಗ್ಬಿಟ್ಟಿದೆ. ಎಸ್, ಸಂಕ್ರಾಂತಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಆಗ್ತಾರೆ, CM ಆಗ್ತಾರೆ ಪಕ್ಕ ಅಂತ ಕೆಲವು MLAಗಳು ಮಾತಾಡ್ತಾ ಇದ್ದಾರೆ. ಪಕ್ಕ ಅವರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಅವ್ರಿಗೆ ಸಿಹಿ ಸುದ್ದಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟವ್ರೆ. ಡಿ ಕೆ ಸಾಹೇಬರು CM ಆಗ್ಬಿಟ್ರೆ ಹೆಂಗಿರ್ತದೆ ಕಣಪ್ಪ, ಸೂಪರು. ಇನ್ನು ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಏನಾದರೂ ಸೀಟಿಂದ ಹೇಳಿದ್ರೆ ಪಕ್ಷ ಅಲ್ಲಾಡ್ ಗಾಳಿಪಟತ್ರ ದಾರ ಕಟ್ಟಾಗಿ ಹಾರೋಗ್ಬಿಡುತ್ತೆ, ಅಂದರೆ ಬಿದ್ದೋಗ್ಬಿಡುತ್ತೆ ಪಕ್ಷ ಅಂತ ಹೇಳ್ತಾವ್ರಿ. ಇನ್ನು ಸಂಪುಟ ರಚನೆ ಅದು ಇದು ಅಂತ ಇವ್ರವ್ರೆ ಕೆಲವರು ಸಿದ್ದರಾಮಯ್ಯ ಸಾಹೇಬರು. ಏನಾಗ್ತದೆ ಅನ್ನೋ ಕಾದು ನೋಡಬೇಕು ಕಣಪ್ಪ. ಸಂಕ್ರಾಂತಿ ಹಬ್ಬ ಈಗ ನವಂಬರ್ ಆಯಿತು, ಹಿಂಗೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ಕೈಕೊಂಡು ಕೂತ್ಕೋಬೇಕು. ಓಕೆ, ಇನ್ನೊಂದು ಕಣಪ್ಪ, ಚಿಕ್ಕಬಳ್ಳಾಪುರದ ಹತ್ರ ಬೆಂಗಳೂರಲ್ಲಿಂದ ಹೋಗ್ತಿದ್ದ ಮಹಿಳೆ ಬೈಕಲ್ಲಿ ಹೋಗ್ತಾ ಇದ್ಲಂತೆ ಕಣಪ್ಪ. ಏನು ಎರ್ರ ಬಿರ್ರಿ ಹಿಂಗೆ ಟರ್ನ್ ಹೊಡ್ಕೊಂಡು ಹೋಗ್ತಾ ಇಲ್ಲಂತೆ, ಫುಲ್ಲು ಜಿಪ್ ಮಾಡ್ಕೊಂಡು ಹೋಗ್ತಾ ಇಲ್ಲಂತೆ. ಅಲ್ಲಿ ಚಿಕ್ಕಬಳ್ಳಾಪುರ ಹುಡುಗರು ಯಾಕೆ ಕ್ರಮ ಹಂಗೆ ಮಾಡ್ತಿರೋ ಹುಡುಗಿ ನೀನು ಬಿದ್ದಿಗಿದ್ದು ಹೋಗ್ಬಿಟ್ರೆ ಏನು ಮಾಡ್ತಾ ಹಿಂಗೆ ಅಂದರೆ ಅವ್ರ ಮೇಲ್ಗಡೆ ಚಾಕು ತೊಗೊಂಡು ರಪ್ಪ ಹಾಕ್ಬಿಟ್ಟವಳೆ ಕಣಪ್ಪ ಹುಡುಗರಿಗೆ. ಒಬ್ಬನ ಕೈಗೆ ಎಲ್ಲ ಹತ್ತುಬಿಟ್ಟದೆ, ಶರ್ಟ್ ಗಿಟ್ ಎಲ್ಲ ಕಿತ್ತೋಗ್ಬಿಟ್ಟದೆ. ಇವಾಗ ನೋಡಿದ್ರೆ ಪೊಲೀಸ್ನವ್ರು ಬಂದರೆ ನಾನು ಏನು ತಪ್ಪಿಲ್ಲ, ಐ ಡೋಂಟ್ ಹ್ಯಾವ್ ನೈಫ್ ಅಂತ ಅವಳೆ. ಚಾಕುನೇ ಇರಲಿಲ್ಲ, ಮತ್ತಿನ್ನೇನು ಕೈ ಒಳಗಡೆ ಹಿಂಗೆ ಅಂದ್ಬಿಟ್ರೆ ಕಟ್ಟಾಗ್ಬಿಡುತ್ತೇನಮ್ಮ, ಸಾಕಮ್ಮ. ಅಲ್ಲಮ್ಮ, ಎಲ್ಲ ನೋಡೋರೆ, ಸಾಕ್ಷಿ ಐತೆ ಹೇಳ್ಬಿಟ್ಟವ್ರೆ, ಜನಗಳು ಸೇರ್ಕೊಂಬಿಟ್ಟವ್ರೆ. ಈಗ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಹೋಗೋರೆ ಜಿಪ್ ಲೇಡಿ ಡಾನ್ ಅಂತ ಹೇಳ್ಬೋದು. ಬೆಂಗಳೂರಿಂದ ಬಂದಂಥ ಲೇಡಿ ಡಾನ್ ಚಾಕು ಅವಳು ಸೇಫ್ಟಿಗೆ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಕೆಲವು ನನ್ನ ಪ್ರಕಾರ ಈ ಸೇಫ್ಟಿಗೆ ಇಟ್ಕೊಂಡಿರ್ತಾರೆ ಅನ್ಸುತ್ತೆ. ಕೆಲವರು ಖಾರದ ಪುಡಿ, ಮೆಣಸಿನ ಪುಡಿ ಇಂಥದ್ದೆಲ್ಲ ಸೇಫ್ಟಿ ಇಟ್ಕೊತಾರೆ, ಒಪ್ಕೋತೀನಿ. ಇವರು ಚಾಕು ಇಟ್ಕೊಂಡು ಹಿಂಗೆ ಆಡಿಸುವಂಥದ್ದು ಏನಿತ್ತು? ಕರೆಕ್ಟಲ್ಲಿ ಏನರಪ್ಪ? ಇನ್ನೂ ಬರುತ್ತೆ ಮಾಹಿತಿಗಳಿವೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ಜಿ ಪರಮೇಶ್ವರ್ ಸಾಹೇಬರು ಹೇಳಿರೋಂಥದ್ದು ಧರ್ಮಸ್ಥಳ ಕೇಸಲ್ಲಿ ಚಾರ್ಜ್ ಶೀಟ್ ಆಗಿದೆ. 90 ದಿನ ಟೈಮ್ ಕೊಟ್ಟಿದ್ವಿ, ನಾವು ಮಾಡಕ್ಕೆ ಹೇಳಿದೆವು, ಚಾರ್ಜ್ ಶೀಟ್ ಮಾಡಿದ್ವಿ, ಮಾಡಲೇಬೇಕಲ್ಲ. ಈಗ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ, 90 ದಿವಸದಲ್ಲಿ ಆಗಬೇಕಾಗಿತ್ತು, ಈಗ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕಣಪ್ಪ ಜಿ ಪರಮೇಶ್ವರ್ ಸಾಹೇಬ್ರು. ಇನ್ನು ATM ಇದ್ರ ಬಗ್ಗೆ ಏನು ಕೇಳಿದಾಗ ಅವ್ರು ಹೇಳಿರೋಂಥ ಮಾಹಿತಿ, ಹಿಡ್ದಾಕ್ತೀವಿ, ಬಿಡೋದಿಲ್ಲ, ಹಿಡಿತೀವಿ, ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ಆಲ್ರೆಡಿ. ಎಲ್ಲ ಕಡೆ ಯಾವ್ಯಾವ್ದು ಮೇನ್ ಗೇಟ್ಗಳು ಅವ, ಎಲ್ಲ ಬೆಂಗಳೂರಲ್ಲಿ ಯಾವ್ಯಾವ ಕಡೆಯಿಂದ ಹೋಗ್ತಾರೋ, ಯಾವ ಊರಿಗೆ ಹೋಗ್ಬೇಕೋ ಎಲ್ಲ ಗೇಟ್ಗಳು ಬ್ಲ್ಯಾಂಕು ಆಲ್ರೆಡಿ ಬ್ಲಾಕ್ ಮಾಡಿ ಬಿಸಾಕವ್ರಿ. ಅಂದರೆ ATM ಕಳ್ಳರು ಯಾರು ದುಡ್ಡನ್ನ ತೊಗೊಂಡು 7 ಕೋಟಿ 11 ಲಕ್ಷ ತೊಗೊಂಡು ಹೋಗ್ತಾರೋ ಅವ್ರನ್ನ ಹಿಡ್ದಾಕ್ತಾರೆ ಅಂತೇಳಿ ಪರಮೇಶ್ವರ್ ಸಾಹೇಬರು ಕೂಡ ಹೇಳವ್ರೆ ಕಣಪ್ಪ. ಕಾದ್ ನೋಡ್ಬೇಕು ಕಣಪ್ಪ, ಏನಾಯ್ತದೆ ಏನಿಲ್ಲ ಎತ್ತು ಅಂತ. ಇದು ಎಂಥ ಸ್ಕೆಚ್ ಇರ್ಬೇಕಪ್ಪ, ಭಯಾನಕವಾದ ಸ್ಕೆಚ್ಚು. ಇದ್ರೊಳಗೆ ATM ಅವರು ಸೇರ್ಕೊಂಡಿದ್ರ, ಅಲ್ಲಿ ಕೆಲಸ ಮಾಡೋರು ಸೇರ್ಕೊಂಡು ಹೇಳಿದ್ರ, ನಾವು ಈ ರೂಟಿಗೆ ಈ ಟೈಮಿಗೆ ಬರ್ತೀವಿ, ನೀವು ಬನ್ನಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇನು ಹೇಳಿದ್ರ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಸೊ ಹಿಡ್ದಾಕ್ತಾರೆ. ಓಕೆನಾ? ಲಾಸ್ಟ್ ಟೈಮ್ ಹಿಡ್ದಾಕಿದ್ರು, ಒಂದ್ಸತಿ ಆಗಿತ್ತು ಉತ್ತರ ಕನ್ನಡದ ಕಡೆ ಇದೇ ಥರ ಬ್ಯಾಂಕ್ ಲೂಟಿ. ಸೊ ಇವಾಗ ಏನು ನೋಡ್ಬೇಕಲ್ಲ, ಬ್ಯಾಂಕ್ ಒಳಗೆ ನುಗ್ಬಿಟ್ಟಿದ್ರು ಕಣಪ್ಪ, ಒಡವೆಗಳೆಲ್ಲ ಕದ್ದು ಹೋಗ್ಬಿಟ್ಟಿದ್ರು, ಒಡವೆಗಳೆಲ್ಲ ಒಂದು ಜಾಗದಲ್ಲಿ ಇಟ್ಟೋಗ್ಬಿಟ್ಟಿದ್ರು. ಎಷ್ಟೋ 80 kg ಎಷ್ಟು ಚಿನ್ನ ಇತ್ತು ಅವಾಗ. ಈಗ ನೋಡಬೇಕು ಇಲ್ಲಿ ಏನಾಗ್ತದೆ, ಈ ಒಂದು ವಾತಾವರಣದಲ್ಲಿ ಏನು ನಡೀತೈತೆ ಅಂತ. ಡೈರಿ ಸರ್ಕಲ್ ಮೇಲೆ ನಡೆದಿರುವಂಥ ಕೆಲಸ, ಫ್ಲೈಓವರ್ ಮೇಲ್ಗಡೆ ಯಾರೂ ಜನ ಇಲ್ದಿರೋ ಜಾಗದಲ್ಲಿ ನಿಲ್ಸಿ ಹೋಗೋರೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಟನಲ್ ಮಾಡ್ತಾವ್ರೆ, ಗೊತ್ತಿರಬೇಕು ನಿಮಗೆ, ಕರೆಕ್ಟ್ ಅಲ್ವಾ? ಟನಲ್ ಮಾಡಬೇಕು ಅಂತಾರೆ. ಅದಕ್ಕೆ HD ಕುಮಾರಸ್ವಾಮಿ ಅವರು ಮಾಧ್ಯಮದವರಿಗೆ ಹೇಳಿದ್ದಂಥದ್ದು. ಅವ್ರು ಟನಲ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಜನಗಳಿಗೆ ಅವ್ರು ಅನುಕೂಲ ಆಗುವಂತೆ ಮಾಡಬೇಕು. ಜನಗಳು ಅದನ್ನೇ ಕಾಯ್ತಾ ಇದ್ದಾರೆ, ಅನುಕೂಲ ಆಗಬೇಕು. ದಿನನಿತ್ಯ ಕೆಲಸಕ್ಕೆ ಹೋಗೋರಿಗೆ ಪಾಪ ಫ್ಲೈಓವರು ಆ ಕಡೆ ಈ ಕಡೆ ಏನಾಯ್ತದೋ ಏನೋ ಎತ್ತ, ದಿನ ಟೈಮ್ ಸರಿಯಾಗಿ ಸೇರ್ಕೋಬೇಕು ಕೆಲಸಕ್ಕೆ. ಅರ್ಧ ಗಂಟೆ ಲೇಟ್ ಆಯಿತು, 5 ನಿಮಿಷ ಲೇಟ್ ಆಯಿತು, ಆಫೀಸಲ್ಲಿ ಬಯಸ್ಕೋಬೇಕು ಪಾಪ ಅಲ್ವಾ? ಈಗ ಹೆಬ್ಬಾಳ್ ರೋಡೇ ನೋಡ್ರಿ, ಹೆಬ್ಬಾಳ್ರಿಂದ ನಿಮಗೆ ವೈಟ್ ಫೀಲ್ಡ್ವರೆಗೂ ನಿಮಗೆ ಫುಲ್ ಟ್ರಾಫಿಕ್ಕು ಕಣಪ್ಪ, ಸ್ಲೋ ಮೂಮೆಂಟು ಕಣಪ್ಪ, ಹಂಗಿರ್ತದೆ. ಅಲ್ಲಿ ಮೆಟ್ರೋ ಮಾಡಬೇಕು, ಅಲ್ಲಿ ಮಾಡಿಲ್ಲ ನಮ್ಮವರು. ಮೆಟ್ರೋ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿಲ್ಲ ಕಣಪ್ಪ. ಇಲ್ಲೇ ಶಿವಾಜಿನಗರ ಈ ಕಡೆ ಇಲ್ಲೇ ಹತ್ರದಲ್ಲಿ ಒಟ್ಟು ಹಂಗೆ ಶಿವಾಜಿನಗರದಿಂದ MG ರೋಡು, MG ರೋಡಿಂದ ಶಿವಾಜಿನಗರ, ಜಾಲಹಳ್ಳಿ ಕ್ರಾಸು, ಇಷ್ಟೇ. ಇದೇನೇ ಮೆಟ್ರೋ ಅಂದರೆ ಅಲ್ಲ.
ಎಲ್ಲಿ ಜನಗಳು ಕಷ್ಟ ಬೀಳ್ತಾ ಇದ್ದಾರೆ, ಎಲ್ಲಿ ಹೋಗೋಕ್ಕೆ ದಿನ ಪಾಪ ಒದ್ದಾಡ್ತಾರೋ, ನಿತ್ಯ ದಿನ ಎಲ್ಲಿ ಹೋಗ್ತಾರೋ ಕೆಲಸಕ್ಕೆ, ಮಳೆ ಬಿಸಿಲು, ಯೋಚನೆ ಮಾಡಬೇಕು ಕಣಪ್ಪ. ಎಲ್ಲರೂ ಕೂತ್ಕೊಂಡು ಹೆಬ್ಬಾಳತ್ರ ಎಷ್ಟು ಕಷ್ಟ ಇದೆ ಅಂತ ಜನಗಳು ಹೇಳ್ತಾರಂಥ ವಿಚಾರ. ಅವ್ರು ಟನಲ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಜನಗಳಿಗೆ ಅನುಕೂಲ ಆಗಬೇಕು ಅಂತ HD ಕುಮಾರಸ್ವಾಮಿ ಸಾಹೇಬರು ಹೇಳಿರೋಂಥದ್ದು. ಓಕೆನಾ. ಇನ್ನು ಚಾಮುಂಡಿ ಕ್ಷೇತ್ರ ಸಖತ್ ದೊಡ್ಡದು. ನಿಖಿಲ್ ಕುಮಾರಸ್ವಾಮಿ ಅವರು ಚಾಮುಂಡಿ ಕ್ಷೇತ್ರ ತುಂಬ ದೊಡ್ಡದು ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಅಲ್ಲಿ ಓಟ್ಗಳು ಹಾಕಿ ಗೆಲ್ಲಿಸಿದ್ದಾರೆ, ನಾ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರು ಹೇಳ್ತಾರಂಥದ್ದು, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಚಾಮುಂಡಿ ಕ್ಷೇತ್ರ ತುಂಬ ದೊಡ್ಡದಿದೆ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅಲ್ಲಿ ಗೆಲ್ಲಿಸಿದ್ದಾರೆ. ಸೊ ಅಲ್ಲಿಗೆ ಆ ಜನ ಪರವಾಗಿ ಏನು ಮಾಡಬೇಕು, ಅವ್ರಿಗೆ ಏನು ಸಹಾಯ ಬೇಕು, ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ನಮ್ಮವರು ಅಂತ ಹೇಳವ್ರೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ. ಹಿಂಗೆ ಮಾತಾಡ್ತಾ ಕುಮಾರಣ್ಣವ್ರು ಹೇಳಿದ್ದು, ಜನಗಳ ಜೊತೆ ಮಾತ್ರ ಆಟ ಆಡಕ್ಕೆ ಹೋಗಬೇಡಿ. ಯಾಕಂದ್ರೆ ಗೆಲ್ಸವ್ರು ಅವರು, ನಿಮ್ಮನ್ನು ಗೆಲ್ಸವ್ರೆ. ಕಾಂಗ್ರೆಸ್ ಪಕ್ಷನ ಮುಂದೆ ತೊಗೊಂಬಂದ್ಬಿಟ್ಟವ್ರೆ, ಗೆಲ್ಸ್ಬಿಟ್ಟವ್ರು ಅವರು. ಈಗ ಅವ್ರಿಗೆ ನೀವು ಮೋಸ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಅವ್ರ ಜೀವನದ ಜೊತೆ ಆಟ ಆಡಬೇಡಿ. ಪಾಪ ಅವ್ರು ದಿನನಿತ್ಯ ಕೆಲಸಕ್ಕೆ ಹೋಗೋರು, ಅಷ್ಟು ಕುಮಾರಣ್ಣವ್ರು ಹೇಳಿರೋಂಥದ್ದು ಕಣಪ್ಪ. ಇನ್ನು DK ಶಿವಕುಮಾರ್ ಸಾಹೇಬರು ಮಾತುಕತೆಗಳಾಗಿದೆ ಅನ್ಸುತ್ತೆ ನಂಗೆ ತಿಳಿದಂಗೆ. CM ಸಿದ್ದರಾಮಯ್ಯ ಸಾಹೇಬರು DK ಸಾಹೇಬರು ಕ್ಲೋಸ್ ಆಗಿ ಮಾತಾಡವ್ರಿ, ಮೋಸ್ಟ್ಲಿ ವಾರ್ನಿಂಗ್ ಕೊಟ್ಟವ್ರಿ ಅನ್ನೋದು ಕೆಲವು ವಿಚಾರಗಳು ಬರ್ತಾವೆ ಕಣಪ್ಪ. ಕಾಂಗ್ರೆಸ್ಸಲ್ಲಿ ಎಸ್ DK ಶಿವಕುಮಾರ್ ಅವರು ವಾರ್ನಿಂಗ್ ಮಾಡವ್ರಿ, ನನಗೆ CM ಸೀಟ್ ಸಿಕ್ಕಿಲ್ಲ ಅಂದರೆ ನಾನು ಬಿಡಲ್ಲ, ಹಠಕ್ಕೆ ಇಳಿದು ಬಿಟ್ಟವ್ರಿ. ಒಟ್ಟವ್ರು ಬೇಕೇ ಬೇಕು ಮಾತಿನ ಪ್ರಕಾರ. 2 ವರ್ಷ ನೀನು 2 ವರ್ಷ ನಾನು ಅಂತ ಹೇಳಿದಾಗ ಮಾತೇನಾಗಿತ್ತೋ, ಪ್ರಮಾಣಾಚರಣೆ ಏನು ಮಾಡಿದ್ರೋ ನೀವು ಉಳಿಸ್ಕೋಬೇಕು, ಆದ್ರೆ ನಾನು CM ಆಗಬೇಕು ಅಂತ ಹಠಪಟ್ಟು ಕುಂತವ್ರೆ DK ಶಿವಕುಮಾರ್ ಸಾಹೇಬರು ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಸೊ ಏನಾದರೂ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಆಗುತ್ತಾ ಅನ್ನೋದು ಅನುಮಾನವಿದೆ, ಎಲ್ರಿಗೂ ಅನುಮಾನ ಇದೆ. ಆಗ್ತಾರೆ ಅವರು, CM ಆಗ್ತಾರೆ ಸಂಕ್ರಾಂತಿಗೆ, ಗುಡ್ ನ್ಯೂಸ್ ಅಂತೇಳಿ. ಸೊ ಇನ್ನೂ ವಿಚಾರಗಳವೆ ಕಣಪ್ಪ. ಅವರು ಹಠ ಮಾಡಿದ್ರೆ ಆಗೋಯ್ತು ಕಣಪ್ಪ. ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಸಾಹೇಬರು ಇರಬೇಕು. ಇಲ್ಲ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ, ಆಪ್ಷನ್ಸ್ ಏನಾದ್ರೂ ಅವ, BJP JDS ಈ ಥರದ್ದು ಏನಾದ್ರು ಜಂಪ್ ಆಗೋದೇನಾದ್ರೂ ಇದೆಯೋ, ಇಲ್ಲ ಬೇರೆ ಪಕ್ಷ ಏನಾದರೂ ಕಟ್ಕೊಂಡ್ಬಿಡ್ತಾರಾ ಅಂತ ಕೆಲವರಿಗೆ ಭಯ ಇದೆ ಅಂತೆ. MLAಗಳಿಗೆ ಕಾಂಗ್ರೆಸ್ಸಲ್ಲೆಲ್ಲ ಭಯ ಐತೆ ಅಂತ ಹೇಳ್ತಾರೆ. ಕೆಲವು ವಿಚಾರಗಳು ಬಂದವೆ ಕಣಪ್ಪ. ಪಕ್ಷ ಏನಾದರೂ ಕೊಟ್ಟುಬಿಟ್ರೆ ಹೊಸದು DK ಶಿವಕುಮಾರ್ ಸಾಹೇಬರು ಅಲ್ವಾ, ಕೆಲವು ವಿಚಾರಗಳು ಬಂದವೆ ಕಣಪ್ಪ. ನಮಗೆ ನಾವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳೋದು. ಹೊಸ ಪಕ್ಷ ಏನಾದ್ರು ಕಟ್ಕೊಂಡ್ಬಿಡ್ತಾರಾ ಅಂತ ಕೆಲವರು ಮಾತಾಡ್ತಾವ್ರಂತೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ. ಕಾಂಗ್ರೆಸ್ಗೆ ತುಂಬ ನಿರಾಶೆ ಆಗೋಯ್ತು. ಕಾಂಗ್ರೆಸ್ಗೆ ಬಿಹಾರ್ ಎಲೆಕ್ಷನಲ್ಲಿ ತುಂಬ ನಿರಾಸೆ ಆಗ್ಬಿಡ್ತು. ತುಂಬ ಆಸೆ ಇಟ್ಕೊಂಡ್ಬಿಟ್ಟಿದ್ರು ಕಣಪ್ಪ, ನಾವು ಟಾಪಲ್ಲಿ ಬರ್ತೀವಿ, ಟಾಪ್ ಎಂಡಲ್ಲಿ ಇರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅದು ಉಲ್ಟಾ ಆಗಿಬಿಟ್ಟು ನೆಗೆಟಿವ್ ಹೊಡೆದ್ಬಿಡ್ತು ಕಣಪ್ಪ. ಪಾಸಿಟಿವ್ನ ನೆಗೆಟಿವ್ ಹಿಡಿತು. ಈಗ ಆ ನೆಗೆಟಿವ್ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಎಲ್ಲರ ಕಡೆ ಹೇಳ್ತಂತೆ, ಓಟ್ ಚೋರಿ ಹೋಗಯ್ಯ, ಮೋದಿ ಚೋರಿ ಕರ್ದಿಯಾ, ಮೋದಿಯವರೇ ಕದ್ದು ಬಿಟ್ಟವ್ರೆ, ಓಟ್ಗಳು ಕದ್ದು ಗೆದ್ದು ಬಿಟ್ಟವ್ರಿ ಅಂತ ಹೇಳ್ತಾವ್ರೆ. ಜನಗಳು ನೋಡಿದ್ರೆ ನಾವು ಪ್ರೀತಿಯಿಂದ ಹಮಾರ ಮೋದಿ ಭೈ ಅಂತವ್ರೆ, ಹೆಣ್ಮಕ್ಳು ನೋಡಿದ್ರೆ ಹಮಾರ ಮೋದಿ ಭೈ, ಚೋರ್ ರಾಹುಲ್ ಗಾಂಧಿ ಹೇ ಅಂತ ಅಲ್ಲಿರೋರು ಹೇಳ್ತಾವ್ರೆ ಕಣಪ್ಪ. ಎಷ್ಟೋ ವಿಡಿಯೋಗಳು ವೈರಲ್ ಆಗ್ತವೆ, ನೀವು ನೋಡ್ತಾ ಇದ್ದೀರ ಕಣಪ್ಪ. ನಾವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ಹೇಳೋದು ಕಣಪ್ಪ. ಚೋರ್ ಅವನೇ, ಮೋದಿಯವರಲ್ಲ, ಹಮಾರ ಭೈ ಹೇ ಮೋದಿ ಅಂತ ಹೆಣ್ಮಕ್ಳು ಹೇಳ್ತಾವ್ರೆ ಕಣಪ್ಪ. ಅಲ್ಲಿ ತುಂಬ ಏನೋ ಧಿಕ್ಕಾರ ಹೊಡೆಯುವಂಥ ಮಾತುಗಳು ಮಾತಾಡ್ತಾರೆ. ಕಾಂಗ್ರೆಸ್ಗೆ ಧಿಕ್ಕಾರ ಅನ್ನೋ ರೇಂಜಲ್ಲಿ ಅವ್ರೆ ಕಣಪ್ಪ. ಇನ್ನು ಕಲ್ಲುಗಳೆಲ್ಲ ಹೊಡೆಯೋದೆಲ್ಲ ನಡೆದು ಬಿಟ್ಟಿತ್ತು ಅಂತ ಕಣಪ್ಪ ಘಟನೆಗಳಲ್ಲಿ. ಬಿಹಾರ್ ಎಲೆಕ್ಷನ್ ಗೆದ್ದಿದ ತಕ್ಷಣ ಕಲ್ಲು ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟಿದ್ರಂತೆ ಕೆಲವ್ರಿಗೆ. ಇವೆಲ್ಲ ನಡೆದೇವೆ ಕಣಪ್ಪ. ಸೊ ಮೋದಿಯವ್ರನ್ನ ಚೋರ್ ಎಂದಿದ್ರು ಅಂತೆ ಕಣಪ್ಪ, ಯಾರು, ರಾಹುಲ್ ಗಾಂಧಿಯವರು. ಬಟ್ ಅಲ್ಲಿರೋ ಜನ ನಾವು ಮನಸ್ಸಿಂದ ನಮ್ಮ ಬಾಯಿಗೆ ನಾವು ಸಿಹಿ ಸುದ್ದಿ ಕೊಟ್ಟಿರೋದು, ನಮ್ಮಣ್ಣ ಮೋದಿ, ನಮ್ಮಣ್ಣ, ನಾವು ಅವ್ರನ್ನ ಗೆಲ್ಸಿದ್ದೀವಿ, ಅವ್ರು ಮಾಡೋ ಕೆಲಸ 1% ಕಾಂಗ್ರೆಸ್ ಅವ್ರು ಮಾಡಿಲ್ಲ, ಹೇಳಿದ ಮಾತುಗಳು ಯಾವುದೋ ಉಳಿಸ್ಕೊಂಡಿಲ್ಲ ಅಂತ ಬಿಹಾರಿಗಳಿಗೆ ಸಿಟ್ಟು ಬಂದಿದೆ. ಪಾಪ ಇಲ್ಲೆಲ್ಲ ರಜಾ ಎಲ್ಲ ಘೋಷಣೆ ಮಾಡಿದ್ರು ಬಿಹಾರಿಗಳು, ಬೆಂಗಳೂರಿಂದ ಅಲ್ಲಿ ಹೋಗಿ ಓಟ್ ಹಾಕಿ ಬಿಹಾರದಲ್ಲಿ ಅಂತ ಯಾವುದೋ ಪ್ರಯೋಜನ ಆಗಲಿಲ್ಲ. ಫ್ರೀ ಸೈಟ್ಗೂ ಆಸೆ ಬೀಳಲಿಲ್ಲ ಅಂತ ಕಣಪ್ಪ. ಬಿಹಾರಿಗಳು ಫ್ರೀ ಸೈಟ್ ಕೊಡ್ತೀವಿ ಅಂದ್ರೆ ನಂಬಕ್ಕೆ ಹೋಗಲಿಲ್ಲ ಬೆಂಗಳೂರಲ್ಲಿ ಇದ್ದವರು. ಎಲ್ಲ ಗೊತ್ತಾಗಿರ್ತೈತೆ ಕಣಪ್ಪ, ಅಕ್ಕಪಕ್ಕದ ಮನೆಯವ್ರು ಹೇಳಿರ್ತಾರೆ ಕ್ಯಾಬಿನ್ ಐದೈತಾ ಐಸಾ ವೈಸಾ ಅಂತ ಅವ್ರ ಮಾತುಗಳು. ಜನಗಳು ಬುದ್ಧಿವಂತರು ಕಣಪ್ಪ. ಇವಾಗ ಸೋಷಿಯಲ್ ಮೀಡಿಯಾನು ಫಾಸ್ಟ್ ಐತೆ, ಎಲ್ಲ ಗೊತ್ತಾಗ್ಬಿಡ್ತೈತೆ, ಯಾರಿಗೂ ಮರ್ಚಾಗಲ್ಲ, ಹಂಗಾಗ್ಬಿಟ್ಟದೆ ಒಂದು ವಿಚಾರ ಕಣಪ್ಪ. ಈಗ ಬಂದ ಮಾಹಿತಿ ಪ್ರಕಾರ ಶಿಫ್ಟ್ ಕಾರ್ ನಂಬರ್ನ ಇನೋವಾಗ ಹಾಕೊಂಡಿದ್ರಂತೆ ಕಳ್ಳರು. ATM ಯಾರು ಲೂಟ್ ಮಾಡಿದ್ರು, ಶಿಫ್ಟ್ ಕಾರ್ ನಂಬರ್ನ ಇನೋವಾಗ ಹಾಕೊಂಡ್ಬಿಟ್ಟವ್ರೆ. ಈಗ ಹೆಂಗೆ ಹಿಡ್ದಾಗ್ತಾರೆ ಕಣಪ್ಪ, ಏನು ಕಿಲೆ ಹೇಳವ್ರೆ. ಇನ್ನು G ಪರಮೇಶ್ವರ್ ಸಾಹೇಬ್ರು ಹೇಳ್ತಿರೋಂಥ ಪ್ರಕಾರ ಇವರು ಕರ್ನಾಟಕದವರ ಇಲ್ಲ ಹೊರಗಡೆ ಸ್ಟೇಟ್ನವರ ಗೊತ್ತಿಲ್ಲ, ಕಳ್ತನ ಮಾಡಿದವರು ಅಂತ ಅನುಮಾನವಾಗಿ ಹೇಳ್ತಾವ್ರೆ. ಪೊಲೀಸ್ನವ್ರು ಆಲ್ರೆಡಿ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ.
ಸರ್ಚ್ ಶುರು ಹಚ್ಕೊಂಬಿಟ್ರು, ಆಲ್ರೆಡಿ ಹುಡುಕಕ್ಕೆ ಶುರು ಹಚ್ಕೊಂಬಿಟ್ಟವ್ರು ಅವ್ರನ್ನ. ಎಲ್ಲ ಕಡೆ ಬ್ಲಾಕ್ ಇದೆ, ಎಲ್ಲ ಕಡೆ ಪೊಲೀಸ್ನವರು ಕಾವಲಿದ್ದಾರೆ, ಹೊರಗೆ ಹೋಗೋಕ್ಕಾಗಲ್ಲ, ಅವ್ರು ಬೆಂಗಳೂರು ಬಿಟ್ಟು ದಾಟಕ್ಕಾಗಲ್ಲ ಅಂತ ಜಿ ಪರಮೇಶ್ವರ್ ಸಾಹೇಬರು ಹೇಳಿರೋಂಥದ್ದು. ಇವ್ರು ನೋಡಿದ್ರೆ ಶಿಫ್ಟ್ ಕ್ಯಾರ್ ನಂಬರ್ನ ತಗೊಂಡು ಇನೋವಾಗ ಹಾಕೊಂಬಿಟ್ಟವ್ರು. ಏನರಪ್ಪ ಇದು ಕಿಲಾಡಿಗಳು ಕಣಪ್ಪ, ಇವ್ರು ಯಾವುದೋ ಸಿನಿಮಾಗಳೆಲ್ಲ ನೋಡ್ಬಿಟ್ಟವ್ರಂತೆ ಕಣಪ್ಪ. ನನಗೆ ಯಾಕೋ ದಾರಿ ತಪ್ಪಿದ ಮಗ ನಮ್ಮ ಅಣ್ಣವ್ರ ಸಿನಿಮಾ ಜ್ಞಾಪಕ ಬರ್ತಿದ್ದು ಕಣಪ್ಪ. ಹಳೇದು ಶೂಟಿಂಗಲ್ಲಿ ಅವ್ರು ಮಾಡಿಬಿಟ್ಟು ಅದೊಂದು ಸಿನಿಮಾ ಬಂದಿತ್ತು ಕಣಪ್ಪ. ಇವ್ರು ಹುಟ್ಟಿದ್ರೆಲ್ಲ ಗೊತ್ತಿಲ್ಲ, ನನ್ನ ಪ್ರಕಾರ ಆ ಟೈಮಲ್ಲಿ ಗೊತ್ತಿಲ್ಲ ಕಣಪ್ಪ. ಬರ್ತಾವೆ ಕಣಪ್ಪ, ಹಲವಾರು ಸಿನಿಮಾಗಳು ಹಿಂದಿಯಲ್ಲೂ ಬಂದಿರ್ತವೆ, ಎಲ್ಲ ಯಾವುದೋ ನೋಡಿರ್ತಾರೆ ಕಣಪ್ಪ. ಈಗಿನ ಜನ್ರೇಷನ್ ಕೇಳಬೇಕನಪ್ಪ, ಅಲ್ಲೇನಪ್ಪ ಭಯಂಕರ ಬತ್ತಾನೆ ಇರ್ತವೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ನಮ್ಮ ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು ಕಣಪ್ಪ, ಹಿಂದೂ ಹುಲಿ ಅಂತ ಏನು ಕರೀತಾರೋ ಕರ್ನಾಟಕದಲ್ಲಿ ಹಿಂದೂ ಹುಲಿ, ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮ್ನವ್ರಿಗೆ ತುಂಬ ಏನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರಂತೆ. ಮಮತಾ ಬ್ಯಾನರ್ಜಿ ಅವರು ತುಂಬ ಇಂಪಾರ್ಟೆನ್ಸು ಮುಸ್ಲಿಮ್ನವ್ರಿಗೆ ಕೊಡ್ತಾರೆ. ಅವ್ರಿಗೆ ರೇಷನ್ ಕಾರ್ಡು, ದುಡ್ಡು, ಸಹಾಯಗಳು, ಮನೆಗಳು ಎಲ್ಲ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಆದರೆ ಬಿಹಾರದಲ್ಲಿ ಈ ಸತಿ ಸೋತಿದ್ಯಾಕೆ ಕಾಂಗ್ರೆಸ್ಸು ಅಂತ ಹೇಳಿದ್ರೆ, NDA ಯಾಕೆ ಗೆತ್ತು, ಪಕ್ಷಗಳೆಲ್ಲ ಹೊಸ ಪಕ್ಷಗಳು ಯಾಕೆ ಗೆದ್ವು ಅಂತ ಕಾರಣ ಏನಪ್ಪ ಅಂದರೆ, ಬಾಂಗ್ಲಾದೇಶದವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ರಲ್ಲಿ ಮುಸ್ಲಿಮ್ನವರು. ಬಾಂಗ್ಲಾದೇಶದವರು ಎಲ್ಲರಿಗೂ ಮತಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ, ಅವ್ರಿಗೆ ಎಲೆಕ್ಷನ್ ವೋಟ್ಗಳಿಂದನೇ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ ಅವ್ರನ್ನ. ಯಾರ್ಯಾರು ಬಂದಿದ್ರು ಅವರೆಲ್ಲ ತೆಗೆದಿದ್ದಕ್ಕೆ ಕರೆಕ್ಟಾಗಿ ನಿಯತ್ತಾಗಿ ಯಾರು ಭಾರತದ ಪ್ರಜೆಗಳು ಅವರೇ ಗೆಲ್ಲಿಸಿರೋದು. ಬಿಹಾರದಲ್ಲಿ ಗೆಲ್ಲೋಕ್ಕೆ ಕಾರಣನೇ ಅವರು. ಬಿಹಾರಿಗೆ ಗೆದ್ದಿದ್ದೇ ಅದರಿಂದ ಬಾಂಗ್ಲಾದೇಶಕ್ಕೆ ಓಡಿಸ್ಬಿಟ್ಟವ್ರು ಇನ್ನು ಕೆಲವು ಮುಸ್ಲಿಮ್ಗಳನ್ನ. ಅಲ್ಲಿಂದ ಯಾರು ಓಡ್ ಬಂದಿದ್ರು, ಓಟ್ಗಿಟ್ ಏನು ಇಲ್ದಿರಿ ಏನೇನೋ ಮಾಡಿಕೊಂಡು ಏನು ಡೂಪ್ಲಿಕೇಟ್ ಕಾರ್ಡ್ಗಳು ಅವು ಎಲ್ಲ ಮಾಡಿಕೊಂಡು ಏನು ಇಟ್ಕೊಂಡು ಅಲ್ಲೇ ಬದುಕ್ತಾ ಇದ್ರು, ಅವ್ರನ್ನೆಲ್ಲ ಓಡಿಸಿದ್ದಕ್ಕೆ ಇವಾಗ ಬಿಹಾರದಲ್ಲಿ ಜಯ ಸಿಕ್ಕಿದೆ ಅಂತ ಯತ್ನಾಳ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಕಣಪ್ಪ ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ. ಇನ್ನು ಏನು ವಿಚಾರಗಳು ಏನು ಕಡಿಮೆ ಕಣಪ್ಪ, ಸುದ್ದಿಗಳೇನು ಸಿಗ್ತಾನೆ ಇರ್ತವೆ ಕರ್ನಾಟಕದಲ್ಲಿ, ಏನು ಕಡಿಮೆ ಬೇಕೆ. ಮತ್ತೆ ನಾಳೆ ಸುದ್ದಿಗಳನ್ನ ತಗೊಂಡು ಬರ್ತೀನಿ ಕಣಪ್ಪ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲ ದೋಷ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ನನ್ನ ಅನ್ನತ್ತೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವಿಧಾನಸೌಧಕ್ಕೆ ಹೋಗ್ಬೇಕು ಕಣಪ್ಪ ನಾನು. ಓಟ್ ಬರಲೇನಪ್ಪ ಶೇಂಬುಲಿಂಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ ಕಣಪ್ಪ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಯಾಕಂದ್ರೆ ಕಣ್ಣಿಂದ ನೋಡಿದ ಕಿವಿಯಿಂದ ನೋಡಿದ ಮಾತ್ರ ನಾನು ಹೇಳ್ದೆ ಓಟ್ ಬರ್ತೀನಿ ಶೇಂಬುಲಿಂಗ್. ಎತ್ಲ ಕಾರಣ ವಿಧಾನಸೌಧದ ಕಡೆ ಹೋಗೋಣ. ನೋಡ್ಲ ಸಂಕ್ರಾಂತಿಗೆ ನೋಡ್ಬೇಕು ಕಣಪ್ಪ. ನಮ್ಮ DCM ಸಾಹೇಬ್ರು, ನಮ್ಮ DK ಸಾಹೇಬ್ರು ಏನಾದರೂ CM ಆಗ್ತಾರಂತ ಸುದ್ದಿಕ್ಕೆ ಬರ್ತೈತೆ ಕಣಪ್ಪ. ಖುಷಿ ಆಗ್ತೈತೆ ಕಣಪ್ಪ. ಸಿಹಿಯನ್ನು ಹಂಚ್ತಾರೆ MLAಗಳು. ನಡ್ರಪ್ಪ ಹೋಗೋಣ ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.